ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ಇವಾಗ ಏನು ಕಾಣಿಸ್ತೈತಿ ಇಲ್ಲಿ ಏನು ನೋಡ್ತಿದ್ದೀರಾ, KCET ಕೌನ್ಸಿಲಿಂಗ್ 2024 ಬಗ್ಗೆ ಮಾತಾಡ್ತಿದ್ದೀನಿ. ನಿನ್ನೆ ನೀವು DD ಚಂದನದಲ್ಲಿ ಯಾರೆಲ್ಲ ಹೋಗ್ಬಿಟ್ಟು ಲೈವ್ ಜಾಯ್ನ್ ಆಗಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಏನಪ್ಪ ಅಂತಂದರೆ ಒಂದು ಅಪ್ಡೇಟ್ನ ಕೊಟ್ಟವ್ರೆ. KCET ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರು. ಓಕೆ, ಎಲ್ಲನೂ ಕೂಡ ಅಂದರೆ ಡೇಟ್ ಹೇಳಿಲ್ಲ, ಬಟ್ ಇಂಥ ಟೈಮ್ಗೆ ಆಗುತ್ತೆ ಅಂತ ಹೇಳ್ತಿದ್ರು. ಅದೇನಪ್ಪ ಅಂತಂದರೆ ಇವಾಗ ನೋಡಿರಿ, ಒಂದು ನೀವು ನೆನ್ಪಿಟ್ಕೋಬೇಕು, KCET ಮತ್ತು ನೀಟ್ ಎರಡು ಕೂಡ ಕಂಬೈಂಡ್ ಆಗಿ ಏನಾಗ್ತದೆ ಅಂತಂದರೆ ಕೌನ್ಸಿಲಿಂಗ್ ನಡೀತದೆ. ಸೊ ಹಂಗಾಗಿಬಿಟ್ಟು ಇವಾಗ ನೀಟ್ ಸ್ಕ್ಯಾಮ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ರೀ ಎಕ್ಸಾಮು ಮತ್ತು ರಿಸಲ್ಟು ಇದೆಲ್ಲ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಇಡ್ತದೆ. ಸೊ ಹಂಗಾಗಿಬಿಟ್ಟು ನಿಮ್ಗೆ ಏನಾಗುತ್ತೆ ಅಂತಂದರೆ KCET ಲೇಟ್ ಆಗುತ್ತೆ. ಬಟ್ ಅದಕ್ಕಿಂತ ಸ್ಟೂಡೆಂಟ್ಸ್ ಏನು ಕೇಳಿದ್ರು ಅಂತಂದರೆ KCET ಕೌನ್ಸಿಲಿಂಗ್ ಸಪ್ರೇಟಾಗಿ ಬೇಗ ಮಾಡ್ಬೋದಲ್ವ ಅಂತ ಕೇಳಿದ್ರು. ಬಟ್ ಏನಾಗುತ್ತೆ ಅಂತಂದರೆ ಈಗ ನೀಟು ಮತ್ತು KCET ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೆ ಸ್ವಲ್ಪ ಹುಡುಗರಿಗೆ ಅದೇನಾಗುತ್ತೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಯಾಕಂತಂದರೆ ರ್ಯಾಂಕ್ ಚೆನ್ನಾಗಿ ಬಂದವ್ರಿಗೆ ಮೋಸ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಯಾಕಂತಂದರೆ KCETನೂ ಚೆನ್ನಾಗಿ ರ್ಯಾಂಕ್ ಬಂದುಬಿಟ್ಟು ನೀಟು ಚೆನ್ನಾಗಿ ರ್ಯಾಂಕ್ ಬಂದುಬಿಟ್ಟು ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಹಂಗಾಗಿಬಿಟ್ಟು ನೀಟ್ ಏನಾದರೂ ಹುಡುಗರಿಗೆ ಅಂತಂದರೆ ಸೀಟ್ ಒಂದು ಫುಲ್ ಯಾವುದೂ ಕೂಡ ಖಾಲಿ ಉಳಿಬಾರ್ದು ಅವ್ರಿಗೆ. ಈ ಒಂದು ರೀಸನ್ ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ನೀಟು ಚೆನ್ನಾಗಿ ರ್ಯಾಂಕ್ ಬಂದಿತ್ತು ಅಂದರೆ ಸೀಟ್ ಎಲ್ಲನೂ ಫಿಲ್ ಆತಂದರೆ KCETಯಲ್ಲೂ ಕೂಡ ಏನಾಗ್ತವೆ ಅಂತಂದರೆ ಎಲ್ಲನೂ ಕೂಡ ಫಿಲ್ ಆಗ್ತವೆ. ನಾನು ಇವಾಗ ಇಲ್ಲಿ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಈಗ ಏನಾಗ್ತದಂದರೆ ನೀಟ್ ಯಾರೆಲ್ಲ ಚೆನ್ನಾಗಿ ರ್ಯಾಂಕ್ ಬಂದುಬಿಟ್ಟು ಸೀಟ್ ತೊಗೊಂಡೋಗ್ಬಿಟ್ರೆ ಅವ್ರು KCETಲಿ ಏನಾಗಲ್ಲ, ಸೀಟ್ ಸಿಗೋಲ್ಲ. ಸೊ ಹಂಗಾಗಿ KCETಲಿ ಕೆಲವೊಬ್ಬರಿಗೆ ರ್ಯಾಂಕ್ ದೂರ ಇದ್ದವರು ಕೂಡ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಹಂಗಾಗಿ ಒಂದು ನೆನ್ಪಿಟ್ಕೋಬೇಕು ನೀವು ಏನಂತಂದರೆ ರ್ಯಾಂಕ್ ಒಂದು ಸ್ವಲ್ಪ ದೂರ ಇರೋರಿಗೆ ಯಾರೆಲ್ಲ 1 ಲಕ್ಷದ ಮೇಲ್ಗಡೆ ಈ ರೀತಿ ರ್ಯಾಂಕ್ ದೂರ ಹೋಗಿರುತ್ತೋ ಲೇಟ್ ಆದಂಗೆಲ್ಲ ಚಲೋ. ಯಾಕಂದರೆ KCET ನೀಟ್ ಎರಡು ಕೂಡ ಕಂಬೈನ್ ಮಾಡಿದರೆ ನಿಮಗೆ ಬೆಟರ್. ಯಾಕಂತಂದರೆ ಹೇಳಿದ್ನಲ್ವ ಇಷ್ಟೆಲ್ಲ ರೀಸನು. ನೀಟು ಯಾರೆಲ್ಲ ಸೀಟ್ ತೊಗೊಂಡ್ಬಿಟ್ರೆ ಅವರು KCETಲಿ ಯಾವುದೂ ಕೂಡ ಅವ್ರಿಗೆ ಸೀಟ್ ಸಿಗೋಲ್ಲ. ಇಟ್ ಮೀನ್ಸ್ ಏನಂತಂದರೆ ಇವಾಗ MBBS ಯಾವುದಾದ್ರೂ ಸೀಟ್ ಸಿಕ್ಕರೆ ಅವ್ರು ಯಾವುದೂ ಕೂಡ ಇಲ್ಲಿ ಮತ್ತೆ ನೆಕ್ಸ್ಟ್ ರೌಂಡಿಗೆ ಹೋಗೋದೇ ಇಲ್ಲ, ಅವರು ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಂಡೇ ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ KCETಲಿ ನಿಮಗೆ ಸೀಟ್ ಏನಾಗ್ತಾವೆ ಆರಾಮಾಗಿ ನೀವು ಇಂಜಿನಿಯರಿಂಗ್ ಆದರೂ ಮಾಡಿರಿ, BS ನರ್ಸಿಂಗ್ ಆದ್ರೂ ಮಾಡಿರಿ, ಅಗ್ರಿ ವೆಟರ್ನರಿ ಏನಾದರೂ ಮಾಡ್ಕೊರಿ, ನಿಮ್ಮ ಸೀಟ್ ಆರಾಮಾಗಿ ಸಿಗ್ತಾವೆ. ಸೊ ಹಂಗಾಗಿಬಿಟ್ಟು ಅದನ್ನೇನಪ್ಪ ಅಂತಂದರೆ ಒಂದು ಶೆಡ್ಯೂಲ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ವೀಕ್ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿಬಿಟ್ಟು ಇನ್ನೊಂದು ಆಲ್ ಇಂಡಿಯಾ ಕೋಟದ ಅದೇನಾಗುತ್ತೆ ಅಂತಂದರೆ ಅವ್ರದ್ದೊಂದು ಕೌನ್ಸಿಲಿಂಗ್ ನಡೀತದೆ. ಅದು ನೆಕ್ಸ್ಟ್ ಮಂತ್ 6ನೇ ತಾರೀಕು ಸ್ಟಾರ್ಟ್ ಆಗ್ಬೋದು. 6ನೇ ತಾರೀಕು ಆದಮೇಲೆ ನಿಮ್ಗೆ ಏನಾದರೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ನೆಕ್ಸ್ಟ್ ಮಂತಿಂದ ಅಂತ ಅವ್ರು ಹೇಳ್ತಿದ್ದಾರೆ. ಸರಿ, ಈ ಸದ್ಯಕ್ಕಂತರೂ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಒಂದು ಶೆಡ್ಯೂಲ್ ಬರ್ಬೋದು. ಅಂದರೆ ಎಂಡಿಂಗ್ಗೆ ಏನಂತಂದರೆ ಈ ಮಂತ್ ಎಂಡಿಂಗ್ ಅನ್ನೋಷ್ಟು ಒಂದು ಏನಾದರೂ ಶೆಡ್ಯೂಲ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ನೋಡೋಣ. ಬಟ್ ಆದಷ್ಟು ಏನಂತಂದರೆ ಡೇಟು ಮತ್ತೇನಪ್ಪ ಅಂತಂದರೆ ಟೈಮು ಎಲ್ಲನೂ ಕೂಡ ಶೆಡ್ಯೂಲಲ್ಲೇ ಇರ್ತದೆ. ಕೌನ್ಸಿಲಿಂಗಲ್ಲಿ ಏನು ಯಾವತ್ತು ಡೇಟು ಏನು ಯಾವತ್ತಿನ ಬರ್ತದಂತ ಎಲ್ಲನೂ ಕೂಡ ಡೀಟೇಲ್ಸಾಗಿ KEದಲ್ಲಿ ಆ ಸರ್ಕ್ಯುಲರ್ ಬಿಟ್ಟಿರ್ತಾರಲ್ಲ ಅದರಲ್ಲೇ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿರ್ತದೆ. ಬಂದಾದ ನಂತರ ಅನೌನ್ಸ್ಮೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಂತ ಇರ್ರಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.